ಸೊಪ್ಪು ನಿನ್ನ ಚಂಡೆ ಬೆಳಗಾದ್ರು ಹೊರಗೆ ಹೋಗಿ ನಮಸ್ಕಾರ ನಮಸ್ಕಾರ ಇಬ್ಬರಿಗೂ ಪ್ರತಿ ನಮಸ್ಕಾರ. ಹೀಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ಮಂತ್ರವಾದಿಗಳು ಓ ಮಂತ್ರವಾದಿಗಳು ನೀವು? ನಾವು ನಿಮ್ಮನ್ನೇ ಹುಡುಕಿಕೊಂಡು ಬಂದದ್ದು ಸ್ವಾಮಿ. ನಿಕ್ಕೆ ಮಲಯಾಳಿ ಅರಿಯಿಲ್ಲ, ಕೊಚ್ಚೆ ಅರಿಯಿಲ್ಲ, ಸ್ವಲ್ಪ ಸ್ವಲ್ಪ ಬರ್ಲಿಕ್ಕೂ ಇಲ್ಲ. ಕೊರಚು ನಮ್ ಕಡೆಗಿಲ್ಲ ಅಂದ ಕೊರ್ಚ ಅದೆಲ್ಲ ನಿಕ್ಕೆ ಮಲಯಾಳಿ ಅರಿಯಿಲ್ಲ. ಇಲ್ಲ ಇಲ್ಲ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ಅರಿಯಿಲ್ಲ, ಕೊರಚೆ ಅರಿಯಿಲ್ಲ. ಇಲ್ಲಪ್ಪ ಈ ಮಿಂಡಂಡ ಆ ಮಿಂಡಂದ ಹಿಂದಿಯಲ್ಲಿ ಕರ್ಕೊಂಡು ಬಂದು ಮಿಂಡು ಸುದ್ದಿ ಎಲ್ಲ ಹೇಳ್ತಾನೆ. ಎಂದ ನೀ ಮಿಂಡಂಡ ನಾ ಮಿಂಡಂಡ ನಿಕ್ಕೆ ಮಲಯಾಳಿ ಅರಿಯಿಲ್ಲಲ್ಲೇ. ನೀ ಮಿಂಡಂಡ ಆ ಮಿಂಡಂದ ನೀ ಮಿಂಡ ಆದ್ರೆ ಅವರು ಮಿಂಡ ಅದೆಲ್ಲ. ನೀ ಅವನಿಗೆ ಮಿಂಡ ಅವನಿಗೆ ಮಿಂಡ. ನಾನು ನಿನಗೆ ಹೇಳ್ಬೇಕಂತೆ, ಇವರು ನಮ್ಗೆ ಹೇಳ್ತಾರಂತೆ ಅಲ್ವಾ? ಇದು ಅರ್ಥ ಅದೇ ಅಲ್ವಾ? ಹೌದೌದು ನಾನು ಹೇಳಿದ್ದನ್ನ ನೀನು ನಿನಗೆ ನಿಕ್ಕೆ ಯಾರ ಎಂದು ಹೋದ ಯಾವ ಊರ ನಾಡವಡೆ ನಾಡಕ್ಕೆ ಬೆಳೆಯವಡೆ ಬೆಳಕ್ಕೆ ಕಾವಳೆ ಬೇಡಿಂದ ಎಲ್ಲ ಬೆಳೆದು. ಇದು ನಾನು ತುಳುನಾಡಿಗೆ ಅಧಿಕಾರಿ. ತವಳು ತಿನ್ನಲಿಕ್ಕೆ ಬಂದವನ ತುಳುನಾಡು. ತುಳುನಾಡು ಅಲ್ಲಿ ಅಧಿಕಾರಿ ಅಪರಾಜಿತ ಅಂದ್ರೆ ನಾನೇ. ಎಂದ ಬೇರೆ ಅಪರಾಜಿತ ಅಪರಂಜಿಯಲ್ಲೇ ಅಪರಾಜಿತ ಅಪರಾಜಿತ. ಹೌದೌದು. ನಿಕ್ಕೆ ಯಾರು? ಗಂಧರ್ವಗಿರಿಯ ದೊರೆ. ಗಂಧರ್ವಗಳಿಗೆ ಬಂದವನ. ಕೇರಳದಲ್ಲಿ ಗಂಧರ್ವ ಒಳ್ಳೆ ಬೆಲೆ ಉಂಟು ಅಲ್ಲೆಲ್ಲ ಉಂಟು ಕೇಳಿದ್ದೇನೆ. ಮತ್ತೆ ತಂದು ಕೊಟ್ರೆಲ್ಲ ಸಾಗಿಸೋರು ನೀವೇ ಅಂತೆ. ಆದ್ರೆ ನಮ್ದು ಅಭ್ಯಾಸ ಇಲ್ಲ, ಏನಿದ್ರು ನಿಮ್ಮಲ್ಲೇ ಇರ್ತೇವೆ. ಹಾಗೆ ತಕೊಳ್ಳುಂದವೇ ತಂದು ಕೊಡುವವರು ನಿಮ್ಮವರೇ. ನಾನು ಅದೆಲ್ಲ ಗಂಧರ್ವಗಿರಿ ಅಲ್ಲಿ ರಾಜಾವು ಬೇರೆಂದ ರಾಜರಾಜೇಂದ್ರ. ರಾಜರಾಜೇಂದ್ರಲ್ಲೇ ಅದಕ್ಕೆ ಎಂದ ಬಂದದ ನ್ಯಾಯ ಅರಿಯಿಲ್ಲ. ನನ್ನ ಸ್ನೇಹಿತ ಅದಕ್ಕೆ ನ್ಯಾಯ ಅರಿಯಿಲ್ಲ. ಈ ಪ್ರದೇಶ ಗೊತ್ತಾಯಿ ಪ್ರದೇಶ ಕಾಮಶಲ್ಯ ಅಲ್ಲಿ ಎಲ್ಲ ಮಂತ್ರವಾದಿಗಳು. ನಾವು ಸಾಧನೆ ಮಾಡಿದ ಬಹಳ ಉಂಟು. ಹೌದು, ನಿಮ್ಮ ಸಾಧನೆಯನ್ನ ಕೇಳಬೇಕಲ್ಲ. ಅಂತಿಂತ ಸಾಧನೆ ಅಲ್ಲ. ಯಾವುದು? ಒಂದು ದಿವಸ 2 ದಿವಸ ಸಾಧನೆ ಅಲ್ಲ, ಅದು ಹೇಳಿ ಬಹಳ ವರ್ಷ ಸಾಧನೆ ಬೇಕು. ಹೌದಾ?
ಮುಟ್ಟು ಮಂಜಳ ಉಚ್ಚಿಷ್ಟ ಪತ್ರದಿ ಕೂತು ಒಟ್ಟು 48 ಅಮಾವಾಸ್ಯೆ ಮಧ್ಯರಾತ್ರಿ ಬರೀ ವೆಳ್ಳೆ ಕಟ್ಟಂ ಜಗೆದು ನರಕಪಾಲದಿ ಮಧುರೆಯೊಳು ಮಿಂದು ಶವವಸ್ತ್ರ ಧರಿಸಿ ಕಂಡ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯವಾಗಿರಿಸಿ ಅಂದು ಶರಭಗಳನ್ನೈ ನಿಕ್ಕೆ ಅರ್ಥಾಯೋ ಈ ವರ್ಷಕ್ಕಾಗು ಭಾಷೆ ಅರ್ಥ ಇಲ್ಲ. ಮುಟ್ಟು ಮಂಜಳ ಉಚ್ಚಿಷ್ಟ ಪತ್ರದಿ ಕೂತು ಸ್ವಲ್ಪ ಗೊತ್ತಾಯಲ್ಲ ಹೆಂಗ ಮುಟ್ಟು ಮಂಜಳ ಉಚ್ಚಿಷ್ಟ ಪತ್ರದಿ ಕೂತು 48 ಅಮಾವಾಸ್ಯೆ ಮಧ್ಯರಾತ್ರಿ ಬರೀ ವಿಳ್ಳೆ ಕಟ್ಟಂ ಜಗಿದು ಊಟ ಮಾಡಿ ಆಳ ತಿನ್ಲಿಕ್ಕಿಲ್ಲ. ಬರೀ ವಿಳ್ಳೆ ಕಟ್ಟಂ ಜಗಿದು ನರಕಪಾಲದಿ ಮಧುರೆಯಳು ಮಿಂದು. ನರಕಪಾಲದ ಎಂತದ್ದು ಮನುಷ್ಯನ ಬುರುಡೆ, ಅದನ್ನೇ ತಂಬಿಗೆ ಆಗಿರಿಸಿ ನರಕಪಾಲದಿ ಮಧುರೆಯಳು ಮಿಂದು ಮೀಯುದು ಎಣ್ಣದಲ್ಲೇ ಮೀಯುವುದು ನಾವು. ಕುಡಿಯುವುದಲ್ಲ, ನಾವು ಮೀಯುವುದು. ನರಕಪಾಲದಿ ಮಧುರೆಯಳು ಮಿಂದು ಶವವಸ್ತ್ರ ಧರಿಸಿ ಅದು ಹೆಣಕ್ಕೆ ಮುಚ್ಚಿದ ವಸ್ತ್ರ ಅದನ್ನು ಹಾಕಿ ದಗ್ಧ ಪ್ರೇತ ಮುಖದ ಚಿತ್ತಾಗ್ನೆ ಮುರಿಸಿ. ಅರ್ಥ ಆಗಿದಲ್ಲ? ಈ ಪ್ರೇತ ಉಂಟು ಅರಬೆಂದ ಹೆಣ, ಅರಬಂದ ಹೆಣದ ಬಾಯನ್ನು ಪರಕ್ಕನ ಅಗಲಿಸುವುದು. ಸಾಧನೆ ಹೌದು. ಪರಕ್ಕ ಆಗುದಕ್ಕೆ ಕೆಲವು ಶಬ್ದ ಬರುವುದಿಲ್ಲ, ಅದಕ್ಕೆ ಪರಕ್ಕ ಆಗುದು. ಆ ಪರಕ್ಕನ್ನು ಅಗಲಿಸಿ ಅದನ್ನೇ ಹೋಮಕುಂಡವಾಗಿರಿಸಿ ಕಂಡ ಕೂಷ್ಮಾಂಡ ಕುಕ್ಕುಟ ಅಂಡವೇ ದ್ರವ್ಯವಾಗಿರಿಸಿ. ಕಂಡ ಕೂಷ್ಮಾಂಡ ಗೊತ್ತುಂಡ? ಕಂಡ ಕೂಷ್ಮಾಂಡ, ಕಂಡ ಅಂದ್ರೆ ಕುಂಬಳಕಾಯಿ, ಕೂಷ್ಮಾಂಡ ಅಂದ್ರೆ ತುಂಡು ಮಾಡಿದ ಕುಂಬಳಕಾಯಿ, ಕುಕ್ಕುಟ ಅಂಡ ಅಂದ್ರೆ ಕೋಳೆ ಮೊಟ್ಟೆ. ಕೋಳೆ ಮೊಟ್ಟೆ ಬಾಯಿలో ನೀರ್ಸ್ಕೋ. ಕೋಳಿಯ ಮೊಟ್ಟೆ ಕಂಡ ಕೂಷ್ಮಾಂಡ ಕುಕ್ಕುಟ ಅಂಡ ದ್ರವ್ಯವಾಗಿರಿಸಿ ಹಂದಿ ಶರಮೆಗಳನ್ನೈ. ಹಂದಿ ಶರಮೆಗಳನ್ನೈ. ಶರಮೆ ಅಂದ್ರೆ ಹೆಣ್ಣು ನಾಯಿ, ಸಾರಮೆ ಅಂದ್ರೆ ಗಂಡು ನಾಯಿ. ಹೆಣ್ಣು ನಾಯಿಯ ತುಪ್ಪ, ನೈ ಅಂದ್ರೆ ಅದು ಗೊತ್ತಾಯ್ತು. ತುಪ್ಪ ತೆಗೆದು ಹೆಣ್ಣು ನಾಯಿ ಮತ್ತೆ ಗಂಡ ಹೆಣ್ಣು ತುಪ್ಪ ಅಂತ ಹೇಳಿದ್ದಾರೆ ನನಗೆ. ಅದನ್ನು ಹಾಕಿ ನಾವು ಹೋಮ ಮಾಡುವುದು. ಅದರಿಂದ ವಶೀಕರಣ, ನವೀಕರಣ, ಪೀಠೋಪಕರಣ, ಡಾಬರೀಕರಣ ಅದು ಎಲ್ಲ ಅದರೊಳಗೆ ಬಂತು ಅಂತ ಎಲ್ಲವನ್ನು ವಶಿ ಮಾಡ್ಕೊಳ್ಳುದು. ಆಮೇಲೆ ಅಷ್ಟೆಲ್ಲ ಆದ ಮೇಲೆ ನಮ್ಮ ಹೋಮ ಸಮಾಪ್ತಿ ಆಗಬೇಕಾ? ಪ್ರಧಾನ ದೇವತೆ ಕುಟ್ಟಿಚ್ಚಾತನ್ನು ಉಂಟು. ಅವ ಒಂದು ಬಂದ ಮೇಲೆ ನಮ್ಮ ಹೋಮ ಸಮಾಪ್ತಿ ಆಗ್ತದೆ. 18 ಮೋಹಿನಿ ದೇವ, 28 ಪ್ರೇತ, ಇದನ್ನೆಲ್ಲ ವಶೀಕರಣ ಮಾಡಿಕೊಂಡು ನಾವು ಏನು ಕೆಲಸ ಮಾಡಿದೇವೋ ಅದು ಕೆಲ ಶಾಕಾರಿಯಾಗಿ ಆ ಪ್ರಜೆಗಳು ಇರ್ತಾವೆ. ಅಷ್ಟು ಸುಲಭ ಅಲ್ಲ ಅದು. ಎಲ್ಲೇ ಇದಕ್ಕೆ ಎಂದ ಬಂದತ್ತೆ? ಇದಕ್ಕೆ ಎಂದ ಸಮೋಸ ಒಂದು ಪ್ರೇತನ ಕಾಟ. ನೀ ಕೇಳಬೇಡ, ನಾ ಮಂತ್ರವಾದಿ ಅಲ್ಲೇ, ನಾನು ತಿಳ್ಕೊಳ್ತೇನೆ. ನೀವು ಹೇಳಿ ನಾನು ತಿಳ್ಕೊಳ್ಳೋದ್ರೆ ನಾನೆಂತ ಮಂತ್ರ? ನಿಮಗೆ ಕಾಟ ಕೇಳಿದ್ರೆ ಅದಿಲ್ವಾ? ನಾಳೆ ಸರಿ ಪರೀಕ್ಷೆ ಮಾಡ್ತೀನಿ. ಸಮಸ್ಯೆ ಉಂಟು, ಅವನಿಗೆ ಉಂಟು. ನಿಕ್ಕು ಸಮೋಸೆ ಇಲ್ಲ, ನಿಕ್ಕು ಸಮೋಸೆ ಇಲ್ಲ. ನಂಗೆ ಸಮಸ್ಯೆ ಇಲ್ಲ. ಇಲ್ಲ ಇಲ್ಲ ಅಲ್ಲ, ಇವನ್ ನೋಡ್ರಿ ಹನುಮನ ಕಾಳು ನರಿ ಮಾಡಿದ್ರೆ ಮಾಡ್ತಿದ್ದ ಅವಾಗ. ಓಂ ರಾಮ್ ರೀಂ ಲಭೇ. ನಿಕ್ಕ ಸಮೋಸ ಉಂಟು, ನಿಕ್ಕ ಸಮೋಸ ದೊಡ್ಡ ದೊಡ್ಡ ಸಮೋಸೆ ಉಂಟು. ಒಂದು ಹೆಣ್ಣು ನೀನು ಸುಟ್ಟು ಬಂದಿತ್ತಲ್ಲ, ಹೌದು ಗೊತ್ತಾಯ್ತಾ? ಆ ಹೆಣ್ಣಿನ ಪ್ರೇತ ಕಾಡ್ತಾ ಉಂಟಲ್ಲ. ಹೌದು ಸ್ವಾಮಿ. ಏನಾಗ್ಬೇಕು ಈಗ ಅದು ಉಚ್ಚಾಟನೆ ಆಗಬೇಕು. ಅದಕ್ಕೆ
ನಾನಿದ್ದೇನೆ ಅಂತ ಎಲ್ಲ ನೀವಿದ್ದೀನಿ. ಎಂದ ಪ್ರೇತ ಇರಲಿ ಆ ಪ್ರೇತವನ್ನ ಉಚ್ಚಾರಿಸ್ತೆ. ಹೌದಾ? ಮಾಡುಪಕಾರ ಅದು ಒಂದು ಏನು? ಇಲ್ಲಿ ಅಲ್ಲ. ಆ ಪ್ರೇತ ಕೃಷ್ಣ ಕಳೆ ಯಾವುದು? ಅರಮನೆಗೆ ಹೋಗ್ಬೇಕು. ಅವನ ಮನೆ ಹೋಗುವ ಮೊದಲು ಒಂದು ಹೋಮ ಆಗ್ಬೇಕು. ಸರಿ. ನೀಚ ಹೋಮ. ನೀಚ ಹೋಮ. ಏನೇನೆಲ್ಲ ಆಗ್ಬೇಕು ಹೇಳಿ. ನೀಚ ಹೋಮ ಸಲಕರಣೆ ಬೇಕು. ಬಾಳ ಬೇಕದು. ಹೇಳಿ ಸ್ವಾಮಿ. ಎಲ್ಲ ನೀವು ತಯಾರು ಮಾಡಿಕೊಡ್ಬೇಕು. ವ್ಯವಸ್ಥೆ ಮಾಡ್ತೇವೆ. 18 ಕುಂಬಳಕಾಯಿ, 18 ಕುಂಬಳಕಾಯಿ, 22 ತೆಂಗಿನಕಾಯಿ. ತೆಂಗಿನಕಾಯಿ. ಅಲ್ಲ ಅಷ್ಟರೊಳಗೆ ಹೌದು. ಭಾಳ ಕಡಿಮೆ ಎಲ್ಲ ಆಯ್ತು. ಇನ್ನೂ ಉಂಟು. ಇನ್ನು ಉಂಟು ಮಹಾರಾಯ. ಆಮೇಲೆ 150 ಮಾದರಿ ಕಪ್ಪೆ, 375 ಮರಿ ಕಪ್ಪೆ, 725 ಕ್ಯಾರೆ ಹಾವು, 2 ಹೆಬ್ಬ ಹಾವು, 4 ಕುದುರಾಳ ಹಾವು, 777 ದೊಡ್ಡ ಜಾತಿಯ ಸೊಳ್ಳೆ. ಸೊಳ್ಳೆ ಹಿಡಿಯುವಾಗ ಸೊಳ್ಳೆ ಕಾಲು ಮುರಿಬಾರದು. ಸೊಳ್ಳೆ ಒಂದು ತಾವೇ ಹಿಡಿಸ್ಕೊಂಡ್ರೆ ಉದ್ಯೋಗದಲ್ಲೇ ಯಾರಿಂದಾದ್ರೂ ಮಾಡಿಸುವ ಹಿಡಿಸುವ. ಅಷ್ಟೇ ಅಲ್ಲ, 2 ಗರ್ಭಿಣಿ ಪಕ್ಕಿಕೊನ್ನಿ. ಕೆಲಸ ಇತ್ತು ನಮ್ಗೆ ಇದೆಲ್ಲ ಬೇಕು. ಅದನ್ನೆಲ್ಲ ನಾವು ತಯಾರು ಮಾಡಿಕೊಂಡು ನೀಚೆ ಹೋಮ ಮಾಡಿದ ಮೇಲೆ ಅದು ಉಚ್ಚಾರ ಸರಿ ಆಗ್ತದೆ. ಇದೆಲ್ಲ ತಯಾರು ಮಾಡ್ಕೊಂಡು ಬರ್ತೇನೆ. ಅದಲ್ಲ ಯಾವ್ದು ಹೆಣ್ಣು ತುಟ್ಟ ಸ್ಥಳ ಯಾವುದು ಅಲ್ಲಿ ಹೋಗ್ಬೇಕು. ಎಂತ ಕೊಟ್ಟಿಗೆ ಎಂತ ಕೊಟ್ಟಿಗೆ ಕೊಟ್ಟಿಗೆ ಅದಲ್ಲ ನಿಮ್ದು ಅರಮನೆ. ನಮ್ಮ ಭಾಷೆಯಲ್ಲಿ ಕೊಟ್ಟಾರಂ. ಕೊಟ್ಟಾರಂ ಅರಮನೆಗೆ ಕೊಟ್ಟಾರಂ ಅಂತ ಹೇಳುದು. ರಂ ಬಿಟ್ಟಿತ್ತಲ್ಲ ಅದಕ್ಕೆ ಬರೀ ಕೊಟ್ಟಿಗೆ ಆಯ್ತು. ಇರ್ಲಿ, ಇನ್ನು ತುಟ್ಟ ಸ್ಥಳ ನೋಡ್ಬೇಕಲ್ಲ. ಸ್ವಲ್ಪ ನೀನು ಕೂತ್ಕೊಂಡು ನೋಡಿಲ್ಲ ಇದು ಎದುರಿದ್ದಲ್ಲ ನೀನು ನಿಂತ್ಕೊಂಡು ನಡ್ಕೊಂಡು ಬೇಡ ನೀನು ಅಲ್ಲೇ ಕೂತ್ಕೊ. ಎಣ್ಣ ತುಟ್ಟ ಸ್ಥಳ ಇದೆಯಲ್ಲ.
ಗಾಳಿ 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 ಹೋಗ್ತಾ ಉಂಟು ಬೇಡ. ಅದು ಅಲ್ಲ, ಆ ಹೆಣ್ಣು ಪ್ರೇತ ಬಹಳ ಜೋರುಂಟು. ನನ್ನ ಮಾತಿಗೆ ಬಾಯಿಗೆ ಕುತ್ತಿಗೆ ಕುಟ್ಟಿ ಚಟ್ಟನ್ನು ಕರೆಯಿತು, ಆಮೇಲೆ ಸರಿ ಮಾಡಿತ್ತು. ಏನೋ ತುಂಬಿ ಎಲ್ಲ ಮಾಡಿದ್ರಲ್ಲ. ಈಗ ಧೂಮದ ರೂಪದಲ್ಲಿ ಹೆಣ್ಣು ಪ್ರೇತ ತಂಬಿಗೆ ಒಳಗೆ ಉಂಟು. ಬೇಗ ಮಾತಾಡ್ತೇನೆ. ಹೌದಾ? ನೀವೇ ಮಾತಾಡಿ. ಹೆಣ್ಣು ಪ್ರೇತವೇ, ಇದನ್ನು ಬಂಧಿಸಿದ್ದೇನೆ. ಅದನ್ನೇ ಬಿಡುವುದಿಲ್ಲ ಹೇಳ್ತಾ ಉಂಟು. ಏನೇ ಅಮ್ಮೇನೆ ಆಗ್ಬಿಡು ಪುಚ್ಚಿ. ಏನೋ ನಿಕ್ಕಿದಾದ ಬೋಡು, ನಿಕ್ಕಿದಾದ ಬೋಡು ಗೊತ್ತ. ಅದಲ್ಲೇ ಮಂಚ ಮಾಡ್ಬೇಕಲ್ಲ ಈಗ. ಮತ್ತೆ ಬರ್ತದೆ ಮೊದಲಕ್ಕೆ ಬಾಸ್ಕೊಂಡು ಆಟ ಬರ್ತದೆ. ನಾವು ಒಳ್ಳೆ ಪಸಂಗ ಬರ್ತದೆ. ಜನ ಭಾಳ ಆಯ್ತು ಕೂತ್ಕೊಳ್ಳಿ ಆಸರೆ ಬರ್ತದೆ. ತಂದೆ ಬಟ್ಟೆ ಚೆಲ್ಲ ಬರ್ತದೆ. ಅನ್ನ ಕೂಡ ಆಚೆ ಎಲ್ಲಿ ಬಟ್ಟೆ ಹೆಚ್ಚು ಬರ್ತದೆ. ಓಂ ರಾಮ್ ನೀವು ಇನ್ನೊಂದು ಬಾರಿ ಕೇಳುವ ಆಸೆ ಆ ಮಂತ್ರವನ್ನು ಎಲ್ಲರ ಅಪೇಕ್ಷೆ. ಯಾರ್ಯಾರನ್ನೆಲ್ಲ ಒಳಗೆ ಹಾಕಿದ್ರೆ ಅದು ಒಳಗೆ ಹಾಕಿದ್ದಲ್ಲ, ಒಳಗೆ ಬಿಡ್ತದೆ. ಅದನ್ನ ಒಳಗೆ ಒಂದೇ ಉಂಟದು. ಕೇಳಿಸ್ತೇನೆ. ಓಂ ರಾಮ್ ರೀಂ ಬಾಸ್ಕೊಡ ಆಟಕ್ಕೆಲ್ಲ ಭಾಳ ಕೂತ್ಕೊಳ್ಳಿಕ್ಕೆ ಆಸೆ ಇಲ್ಲ. ಕಲ್ಲಿ ಬಟ್ಟೆ ಹಾಕಿ ಬಾಬನಲ್ಲಿ ತಿರುಗ್ತಿದ್ವಿ. ಸೊಪ್ಪು ಬರ್ತಿದ್ದೆ ಬಾಬಲೇ ಇಲ್ಲಿ ಉಂಟು. ಈಗ ಆ ಹೆಣ್ಣು ಪ್ರೇತವನ್ನು ಅದೇ ಕೋಣೆಯಲ್ಲಿ ದಿಗ್ಬಂಧನ ಮಾಡ್ಬೇಕು. ದಿಗ್ಬಂಧನ ಮಾಡ್ಬೇಕಾ? ನಾವು ಪದರ ದೇವತೆ ಹೋಗ್ತೇನೆ. ಕುಟ್ಟಿ ಚಾತನ್ ಅದು ಇದು ಹಾಗೆ ಹೇಳ್ತಾರೆ, ಹಾಗೆ ಮಾಡುವುದು ನಾನು. ಕುಟ್ಟಿ ಚಾತನ್ ಈಗ ಹೋಗುವ ದಾರಿ ಯಾವುದು? ಆ ಕಡೆ ನೋಡ್ತಾ ಉಂಟು. ತೋರಿಸು. ಸರಿ ತೋರಿಸು. ಅದು ನಿನ್ನ ಮೇಲೆ ಅನುಮಾನ ಬರ್ತಾ ಉಂಟು. ಅಲ್ಲಿ ನೀನು ಬೇಕಾದ್ರೆ ನೋಡ್ಕೊಳ್ಬೇಡ. ನನ್ನ ಅಪ್ಪ ನೀನೇ ನೋಡುದಲ್ಲ. ಈಗ ಅಲ್ಲಿಗೆ ಹೋಗುವ.
ಇದ ಆ ಬೆಟ್ಟಿಗೆಯೊಳಗೆ ಆ ಬೇತ ದಿಗ್ಬಂಧನ ಮಾಡಿದ್ದೇನೆ. ಇನ್ನು ಸಮೋಸೆ ಇದೆ ಅದಕ್ಕೆ ಸಮಸ್ಯೆ ಇಲ್ಲ. ತಾಕೋಡು ತಾಕೋಡು ಬೀಗದ ಕೈ ಇದ್ದಕ್ಕೆ ಹಿಂದೆಗೆ ಇದು ಹಿಂದೆಗೆ ಕೊಟ್ಟೆ. ಆಗಾಗ ಹೋಗಿ ಬಾಗ ತೆಗಿತೀಯಾ? ಬಾಗಿಲು ತೆಗಿ, ನಿನ್ ಮಾತಿ ಹಿರ್ತದೆ. ಅಲ್ಲಿ ಇದು ಹೋಗ್ಲಿಕ್ಕಿಲ್ಲ, ಈ ಬೀಗಕ್ಕೆ ಯಾರಿಗೆ ಕೊಡ್ಲಿಕ್ಕೂ ಇಲ್ಲ. ಭದ್ರವಾಗಿ ನಾನೇ ಇಡ್ಬೇಕು. ಆ ಕೋಣೆ ಕಡೆ ನೋಡ್ಲಿಕ್ಕಿಲ್ಲ, ಆ ಕೋಣೆ ಪ್ರವೇಶ ಮಾಡ್ಲಿಕ್ಕಿಲ್ಲ. ಬೀಗ ತೆಗಿದೆ ಅಂತ ಆದ್ರೆ ಮತ್ತೆ ಹೊರಗಡೆ ಬೇತ ಬಂದು ನನ್ನ ಕುತ್ತಿಗೆ ಬಾಯ ಆಗ್ತದೆ. ನನಗೆ ಕುಟ್ಟಿ ಚಾಚನೆ ಉಂಟು, ಸಮಸ್ಯೆ ಇಲ್ಲ. ನಿಕ್ಕಿ ಯಾರಿದ್ದಾರೆ? ಜಾಗ್ರತೆ ಮಾಡು. ನನ್ನ ಕೆಲಸ ಆಯ್ತು. ಮಹದುಪಕಾರವನ್ನು ಮಾಡ್ತೀರಾ ಸ್ವಾಮಿ? ನನಗೆ ಸಿಂಬಳ ಯಾರು ಕೊಡುವುದು? ನನಗೆ ಸಿಂಬಳ ಕೊಡುವುದು ಯಾರ? ಸಂಬಳ ಎಲ್ಲ ಸರಿ ಆಯ್ತಲ್ಲ? ಅಲ್ಲ ಸರಿ ಆಯ್ತಲ್ಲ? ಸರಿಯಾಗಿ ಅದಕ್ಕೆ ಸರಿಯಾಗಿ ಮತ್ತೆ ಹೇಳುವವರು ಇದ್ದಾರೆ, ಅವನಿಗೆ ಏನೂ ಬರುದಿಲ್ಲ ಅಂತ ಹೇಳುವವರು ಇದ್ದಾರೆ. ಅದಕ್ಕೆ ಹೇಳಿದ್ದು ವಿಶ್ವಾಸ ಬಂದಿದೆ. ಮತ್ತೆ ನಿಮಗೆ ಎಷ್ಟು ಕೇಳ್ತೀರಾ ಅದು ಸ್ವಲ್ಪ ಸೇರಿಸಿ ಕೊಡ್ತೇವೆ. ಹೇಳಿ ಯಾರಿದೆ? ಹೋಗಿ ಹೋಗಿ ಅಲ್ಲ ನಾಗೋದ್ರೆ ನಿಕ್ಕು ಸಮೋಸ ಉಂಟಾ? ಸಮೋಸ ಸಮಸ್ಯೆ ಉಂಟಾ? ಸಮಸ್ಯೆ ಸದ್ಯಕ್ಕಿಂತ ಕಾಣುವುದಿಲ್ಲ. ಇದ್ರೆ ಅಲ್ಲಿ ಪರಿಹಾರ ಮಾಡ್ತೇನೆ. ಇಷ್ಟೊತ್ತು ಕೂತ್ಕೊಳ್ಳೋದು, ಇನ್ನು ಎಷ್ಟೊತ್ತು ಕೂತ್ಕೊಳ್ಳೋದೇ ಸಮಸ್ಯೆ. ನೀವು ಸುಳ್ಳು ಹೇಳಿದ್ರೆ ಇನ್ನು ಸ್ವಲ್ಪ ಹೊತ್ತು ನಿಮ್ಮನ್ನ ಎಬ್ಬಿಸಿ ಬೇರೆ ಕೂರಿಸಿ ಬಿಡ್ತೇನೆ ನಾನು. ಆ ಕೆಲಸ ಆದಷ್ಟು ಬೇಗ ಮಾಡಬೇಕು. ನೀವು ಅದನ್ನೇ ಕಾಯ್ತಿದ್ರೆ ಮನೆಗೆ ಹೋಗ್ಬೇಕು ಅಂತ ಅಂದ್ರೆ ಅದಾಗುದಿಲ್ಲ. ನಿಮ್ಮದು ಪೂರೈಸಿಕೊಂಡೇ ಹೋಗ್ಬೇಕು. ನಾವು ಹೋಗುದು ಎಲ್ಲಿಗೀಗ? ಕಮಲಶಿಲೆ ತಾಮಸಲೆ ತಾಮ್ರಶಿಲೆ. ಇನ್ನು ಚಂಡೆ ಬೆಳೆದ ಅವರು ಹೊರಗೆ ಹೋಗಿ